ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಆರ್ಎಸ್ಎಸ್ ಬಗ್ಗೆ ಮಾತನಾಡುತ್ತಾರೆ. ರಾಮನೇ ಕಾಲ್ಪನಿಕ ಎಂದವರಿಗೆ ಹುಂಡಿಯ ಬಗ್ಗೆ ಮಾತನಾಡುವ ನೈತಿಕತೆ ಎಲ್ಲಿದೆ? ಕಾಂಗ್ರೆಸ್ ಆರೋಪಗಳಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಲೇವಡಿ. ಎಸ್ಐಆರ್ ಪ್ರಕ್ರಿಯೆ ವೇಳೆ ಬಿಎಲ್ಒಗೆ ಅಪಘಾತ. ಬಿಎಲ್ಒ ಸ್ಕೂಟಿಗೆ ಕಾರು ಡಿಕ್ಕಿಯಾಗಿ ಬಿಎಲ್ಒಗೆ ಗಂಭೀರ ಗಾಯ. ಕರ್ತವ್ಯ ಮುಗಿಸಿ ವಾಪಸ್ ಆಗ್ತಿದ್ದ ವೇಳೆ ಚದಲ್ಪುರ ಕ್ರಾಸ್ನಲ್ಲಿ ಅಪಘಾತ. ಗೌರಿಬಿದನೂರಿನಲ್ಲಿ ಪಾದಚಾರಿ ರಸ್ತೆ ಆಕ್ರಮಣ. ಫುಟ್ಪಾತ್ ಇಲ್ಲದೆ ಸಾರ್ವಜನಿಕರ ಪರದಾಟ. ರಸ್ತೆಯಲ್ಲಿ ಸಂಚರಿಸುವ ಪಾದಚಾರಿಗಳಿಗೆ ಅಪಘಾತದ ಭೀತಿ. ಗೌರಿಬಿದನೂರಿನಲ್ಲಿ ಫುಟ್ಪಾತ್ ತೆರವು ಯಾವಾಗ ಎಂದು ಪ್ರಶ್ನೆ ಮಾಡುತ್ತಿರುವ ನಾಗರಿಕರು. ವಾರ್ತೆಗಳ ವಿವರ. ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜಕೀಯ ಅಸ್ತಿತ್ವಕ್ಕಾಗಿ ಆರ್ಎಸ್ಎಸ್ ಬಗ್ಗೆ ಮಾತನಾಡುತ್ತಾರೆ. ಹಾಗೆ ಮಾತನಾಡಿದರೆ ಮಾತ್ರ ರಾಹುಲ್ ಗಾಂಧಿ ಗುರುತಿಸಿ ತಮ್ಮಷ್ಟೇ ಬುದ್ಧಿವಂತರು ಮತ್ತೊಬ್ಬರಿದ್ದಾರೆ ಎಂದು ಗುರುತಿಸಲಿದ್ದಾರೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಲೇವಡಿ ಮಾಡಿದರು. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಅದು ದುರದೃಷ್ಟ. ನಾವು ದುಃಖವನ್ನು ವ್ಯಕ್ತಪಡಿಸ್ತೀವಿ, ವಿಷಾದ ವ್ಯಕ್ತಪಡಿಸ್ತೀವಿ. ಯಾರೇ ತಪ್ಪಿತಸ್ಥರು, ಎಷ್ಟೇ ದೊಡ್ಡವರಿರಲಿ, ಅವರ ವಿರುದ್ಧ ಕಠಿಣ ಕ್ರಮವನ್ನು ನಮ್ಮ ಸರ್ಕಾರ ತಗೊಳ್ಳೋದ್ರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಒಬ್ಬ ಕಾಂಗ್ರೆಸ್ ನರಪಿಳ್ಳೆ ಕೂಡ ಇಡೀ ದೇಶದಲ್ಲಿ ನರಪಿಳ್ಳೆ ಅದಕ್ಕೆ ಭೇಟಿ ಕೊಡಲಿಲ್ಲ. ನೋಡ್ತಾ ಇದ್ದೀರಲ್ಲ, ತಾವೇ ನೋಡ್ತಾ ಇದ್ದೀರಿ. ಎಲ್ಲೋ ಒಂದು ಮಸೀದಿಗಳಲ್ಲಿ ಮಾಡುವಂಥದ್ದು, ಒಂದು ದೊಡ್ಡ ಹಾಲಲ್ಲಿ ಹೋಗುವಂಥದ್ದು, ಇಲ್ಲ ಚರ್ಚ್ಗಳಲ್ಲಿ ಸೇರಿಸ್ಕೊಂಡು ಮಾಡುವಂಥದ್ದು, ಇದೆಲ್ಲ ನಿಯಮದಲ್ಲಿದೆಯಾ? ಇಲ್ಲ, ನಾನೇ ಆಗಬೇಕು ಅನ್ನೋದೇನಿಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ಒಬ್ಬರಾದರೆ ನಾನೇ ಆದಂಗೆ. ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬಗ್ಗೆ ಮಾತನಾಡಿದರೆ ಮಾತ್ರ ರಾಜಕೀಯ ಅಸ್ತಿತ್ವ ಎಂಬುದನ್ನು ಅರಿತಿದ್ದಾರೆ. ಆರ್ಎಸ್ಎಸ್ ತೆಗಳುವುದರಿಂದ ಮಾತ್ರ ಅವರಿಗೆ ರಾಜಕೀಯವಾಗಿ ಅಸ್ತಿತ್ವ ಉಳಿಸಿಕೊಳ್ಳಲು ಹೀಗೆ ಟೀಕೆ ಮಾಡುತ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಪ್ರಿಯಾಂಕ್ ಕೂಡ ನನ್ನಷ್ಟೇ ಬುದ್ಧಿವಂತ ಎಂದು ಭಾವಿಸುತ್ತಾರೆ. ಅವರು ದೊಡ್ಡ ಬುದ್ಧಿವಂತರು, ಇವರು ದೊಡ್ಡ ಬುದ್ಧಿವಂತರು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಲೇವಡಿ ಮಾಡಿದರು. ಹೇಳಲಿಕ್ಕೆ ಬಯಸ್ತೀನಿ, ರಾಮ ಮಂದಿರ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಹುಂಡಿಯಲ್ಲಿ ಕಳ್ಳತನ ಆಗಿರುವಂಥದ್ದು ಅದು ದುರದೃಷ್ಟ. ನಾವು ದುಃಖವನ್ನು ವ್ಯಕ್ತಪಡಿಸ್ತೀವಿ, ವಿಷಾದ ವ್ಯಕ್ತಪಡಿಸ್ತೀವಿ. ಯಾರೇ ತಪ್ಪಿತಸ್ಥರು, ಎಷ್ಟೇ ದೊಡ್ಡವರಿರಲಿ, ಅವರ ವಿರುದ್ಧ ಕಠಿಣ ಕ್ರಮವನ್ನು ನಮ್ಮ ಸರ್ಕಾರ ತಗೊಳ್ಳೋದ್ರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಇದು ಭಾಳ ಸ್ಪಷ್ಟ. ಯಾರಿಗೂ ಕೂಡ ಏನು ಸಂತೋಷ ಕೊಡಲ್ಲ. ಒಂದು ದೇವಸ್ಥಾನದಲ್ಲೋ, ಒಂದು ಮಸೀದಿಯಲ್ಲೋ, ಒಂದು ಚರ್ಚಲ್ಲೋ ಹಣ ಕಳ್ಳತನ ಆಗೋವಂಥದ್ದು, ಹಣನ ದುರುಪಯೋಗ ಮಾಡ್ಕೊಳ್ಳೋವಂಥದ್ದನ್ನು ಯಾರಾದರೂ ಇಷ್ಟಪಡ್ತಾರಾ? ನಾವು ಇದನ್ನು ಖೇದವನ್ನು ವ್ಯಕ್ತಪಡಿಸ್ತೀವಿ. ಸರ್ಕಾರ ಇದರ ವಿರುದ್ಧ, ತಪ್ಪಿತಸ್ಥರ ವಿರುದ್ಧ, ವ್ಯವಸ್ಥೆ ವಿರುದ್ಧ ಅಲ್ಲ, ರಾಮ ಮಂದಿರ ವಿರುದ್ಧ ಅಲ್ಲ, ಬಾಲರಾಮನ ವಿರುದ್ಧ ಅಲ್ಲ ನಮ್ಮ ಕೋಪ. ಗೊತ್ತಾಯ್ತೇನಪ್ಪ? ಬಾಲರಾಮನನ್ನು ನೋಡ್ಕೊಳ್ಳೋ ಅಂಥ ಕೆಲಸದಲ್ಲಿದ್ರಲ್ಲ, ಯಾರು ಉದ್ಯೋಗಕ್ಕೆ ಸೇರ್ಕೊಂಡ್ರು, ಇವಾಗೇನು ಸರ್ಕಾರಿ ಅಧಿಕಾರಿಗಳೆಲ್ಲರೂ ಕೂಡ ಪ್ರಾಮಾಣಿಕರಿದ್ದಾರ? ತಪ್ಪಾಗಲ್ವಾ? ಅವ್ರ ಮೇಲೆ ಏನು ಮಾಡ್ತೀವಿ? ಲೋಕಾಯುಕ್ತನೋ ಇನ್ನೊಂದು ಏಜೆನ್ಸಿ ಕಂಡುಹಿಡಿತಾರೆ, ಅವ್ರಿಗೆ ಶಿಕ್ಷೆ ಕೊಡಲ್ವಾ? ಸರ್ಕಾರನೇ ಬ್ಲೇಮ್ ಮಾಡ್ತೀರಾ? ಹಂಗೆ ಇದೊಂದು ವ್ಯವಸ್ಥೆ. ಆದರೆ ನಾನು ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಕೇಳೋದು ಇಷ್ಟೇ. ನೀವು ಶ್ರೀರಾಮನನ್ನೇ ನಂಬಲಿಲ್ಲ. ನೀವೇನು ಹೇಳಿದ್ರಿ? ಶ್ರೀರಾಮ ದೇವರಲ್ಲ. ಶ್ರೀರಾಮ ಅನ್ನುವಂಥದ್ದು ಕಾಲ್ಪನಿಕ ಒಂದು ವ್ಯಕ್ತಿ. ಕಾಲ್ಪನಿಕ ಕಲ್ಪನೆಯಿಂದ
ಇದನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇದು ಬರೀ ಜನರಿಗೆ ಹೇಳಿಲ್ಲ, ನೀವು ದೊಡ್ಡ ದೊಡ್ಡ ಲಾಯರ್ಗಳನ್ನ ಇದಕ್ಕೆ ಲಕ್ಷಾಂತರ ರೂಪಾಯಿ ಹಣ ಅವರು ಕೊಟ್ಟು ಫೀಸು ಸುಪ್ರೀಂ ಕೋರ್ಟ್ ಮುಂದೆ ನಿಮ್ಮ ವಾದವನ್ನು ಮಂಡಿಸಿದ್ದೀರಿ. ಈ ಒಂದು ವಾದವನ್ನು ರಾಮಮಂದಿರ ಸೇರಿ ಯಾವುದೇ ಪವಿತ್ರ ಕ್ಷೇತ್ರದ ಹುಂಡಿ ಹಣ ಕಳುವಾಗಿರುವುದು ವಿಷಾದಕರ. ಯಾರೇ ಎಷ್ಟೇ ದೊಡ್ಡವರಾಗಿದ್ದರೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳದೆ ಬಿಡಲ್ಲ. ಹಣ ದುರುಪಯೋಗ ಮಾಡುವುದು ಯಾರೂ ಸಹಿಸಲ್ಲ. ಸರ್ಕಾರ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಿದೆ. ಸರ್ಕಾರಿ ಅಧಿಕಾರಿಗಳೆಲ್ಲರೂ ಪ್ರಾಮಾಣಿಕರಾಗಿದ್ದಾರಾ? ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲ್ವೇ? ನೀವು ಶ್ರೀರಾಮನನ್ನೇ ನಂಬಲಿಲ್ಲ. ಶ್ರೀರಾಮ ಕಾಲ್ಪನಿಕ ಎಂದವರು ಕಾಂಗ್ರೆಸ್ನವರು. ರಾಮಮಂದಿರ ವಿರುದ್ಧ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿದ ಕೀರ್ತಿ ಕಾಂಗ್ರೆಸ್ಗೆ ಸೇರಿದೆ. ಯಾರೂ ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ರಾಮಮಂದಿರ ನಿರ್ಮಾಣವಾದರೆ ಒಬ್ಬೇ ಒಬ್ಬ ಕಾಂಗ್ರೆಸ್ ಮುಖಂಡ ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ. ಹಾಗಿದ್ದ ಮೇಲೆ ಅವರಿಗೆ ಯಾವ ನೈತಿಕತೆ ಇದೆ ಪ್ರಶ್ನೆ ಮಾಡಲು? ಅವರು ಮಂದಿರ ನಿರ್ಮಾಣಕ್ಕೆ ಹಣ ಕೊಟ್ಟಿಲ್ಲ, ವೈನ್ ಸ್ಟೋರ್ಗೆ ದುಡ್ಡು ಕೊಟ್ಟಿದ್ದಾರೆ ಎಂದು ಲೇವಡಿ ಮಾಡಿದರು. ಮತ್ತು ಇಷ್ಟು 500 ವರ್ಷಗಳ ಹೋರಾಟ ಇತಿಹಾಸ, ಭಾರತೀಯರ ಒಂದು ಭಾವನಾತ್ಮಕವಾದಂಥ ಒಂದು ವಿಚಾರ, ಅದು ಯಾರೂ ಕೂಡ ಊಹೆ ಮಾಡದಂಥ ರೀತಿಯಲ್ಲಿ ಆ ದೇವಸ್ಥಾನ ನಿರ್ಮಾಣ ಆದರೆ ಒಬ್ಬೇ ಒಬ್ಬ ಕಾಂಗ್ರೆಸ್ ನರಪಿಳ್ಳೆ ಕೂಡ ಇಡೀ ದೇಶದಲ್ಲಿ ನರಪಿಳ್ಳೆ ಅದಕ್ಕೆ ಭೇಟಿ ಕೊಡಲಿಲ್ಲ. ನಿಮ್ಗೆ ಯಾವ ನೈತಿಕತೆ ಇದೀರಿ ರಾಮ ಮಂದಿರ ಬಗ್ಗೆ ಮಾತಾಡೋಕ್ಕೆ? ರಾಮ ಮಂದಿರ ಕಟ್ಟಿರೋರು ನಾವುಗಳು. ಅದರಲ್ಲಿ ತಪ್ಪಾಗಿದ್ದರೆ ಅದನ್ನು ಶಿಕ್ಷೆ ಕೊಡೋದು, ತಪ್ಪಿತಸ್ಥನ ಹಿಡಿಯುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ನಿಮ್ದೇನು ಉಸಾಬರಿ ಇದರಲ್ಲಿ? ಯಾವ ದುಡ್ಡು ಕೊಟ್ಟಿದ್ದಾರೆ? ಅವ್ರು ಕೊಟ್ಟಿರ್ತಾರೆ ಯಾವುದೋ ವೈನ್ ಸ್ಟೋರ್ಗೆ. ಎಸ್ಐಆರ್ ಪ್ರಕ್ರಿಯೆಗಳು ಸರಿಯಾಗಿ ನಡೆಯುತ್ತಿಲ್ಲ. ಮಸೀದಿ, ಚರ್ಚ್ಗಳಲ್ಲಿ ಎಸ್ಐಆರ್ ನಡೆಸುತ್ತಿದ್ದಾರೆ. ಬಿಎಲ್ಒ ಅವರು 3 ಬಾರಿ ಪ್ರತಿ ಮನೆಗೆ ಭೇಟಿ ನೀಡಬೇಕು. 3 ಬಾರಿಯೂ ಸಿಗದಿದ್ದರೆ ಅವರ ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸಬೇಕು. ಕಾಂಗ್ರೆಸ್ ಮತ ಬ್ಯಾಂಕ್ ಆಗಿರುವವರಿಗೆ ಈ ರೀತಿ ಮಾಡುತ್ತಿದ್ದಾರೆ. ಮಹಿಳೆಯರಿಗೆ ನ್ಯಾಯ ಸಿಕ್ಕಿದ್ದು ತ್ರಿಬಲ್ ಲಾಕ್ನಿಂದ. ಅದು ಮಾಡಿದವರು ಪ್ರಧಾನಿ ಮೋದಿ. 80 ವರ್ಷ ಒಂದು ಪಕ್ಷ ನಂಬಿ ಏನು ಅಭಿವೃದ್ಧಿ ಆಗಿದ್ದೇವೆ ಎಂಬ ಬಗ್ಗೆ ಅವರೇ ಆತ್ಮವಿಮರ್ಶೆ ಮಾಡಬೇಕು ಎಂದರು. ಇದ್ದೀರಲ್ಲ, ತಾವೇ ನೋಡ್ತಾ ಇದ್ದೀರಿ. ಎಲ್ಲೋ ಒಂದು ಮಸೀದಿಗಳಲ್ಲಿ ಮಾಡುವಂಥದ್ದು, ಒಂದು ದೊಡ್ಡ ಹಾಲಲ್ಲಿ ಹೋಗುವಂಥದ್ದು, ಇಲ್ಲ ಚರ್ಚ್ಗಳಲ್ಲಿ ಸೇರಿಸ್ಕೊಂಡು ಮಾಡುವಂಥದ್ದು, ಇದೆಲ್ಲ ನಿಯಮದಲ್ಲಿದೆಯಾ? ಕಾನೂನಲ್ಲಿ ಇದೆಯಾ? ಏನಿದೆ? BLO ಅವರು ಪ್ರತಿ ಮನೆಗೆ ಹೋಗಬೇಕು, 3 ಸಲ ಹೋಗ್ಬೇಕು. 1 ಸಲ ಸಿಕ್ಕಿಲ್ಲ ಅಂದರೆ 2ನೇ ಸಲ ಹೋಗ್ಬೇಕು. 2ನೇ ಸಲ ಸಿಕ್ಕಿಲ್ಲ ಅಂದರೆ 3ನೇ ಸಲ ಹೋಗಬೇಕು. 3 ಸಲಿನೂ ಸಿಕ್ಕಿಲ್ಲ ಅಂದರೆ ಅವ್ರ ಮನೆ ಮುಂದೆ ಒಂದು ಸ್ಟಿಕ್ಕರನ್ನು ಲಗತ್ತಿಸ್ಬೇಕು. ಕಾನೂನಲ್ಲಿ ಎವ್ರಿಥಿಂಗ್ ಈಸ್ ವೆರಿ ಕ್ಲಿಯರ್. ಇವರೇನು ಅಂತಂದರೆ, ಕೆಲವು ಇವರಿಗೆ ಮತಗಳು ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರಲ್ಲ, ಕಾಂಗ್ರೆಸ್ಗೆ ಬಿಟ್ಟು ಇನ್ಯಾರಿಗೂ ಹಾಕಲ್ಲ ಅಂತ. ಅವ್ರಿಗೇನು ಏನು ಉದ್ಧಾರ ಮಾಡಿಲ್ಲ. ಅವ್ರಿಗೆ ಶಿಕ್ಷಣ ಕೊಟ್ಟಿಲ್ಲ, ಅವ್ರಿಗೆ ಉದ್ಯೋಗ ಕೊಟ್ಟಿಲ್ಲ. ಇವತ್ತು ಯಾರಿಗಾದರೂ ಅಲ್ಪಸಂಖ್ಯಾತರಿಗೆ ಒಳ್ಳೆಯದಾಗಿದ್ದರೆ ಅದು ಮೋದಿಯವ್ರ ಕಾಲದಲ್ಲಾಗಿದೆ. ಆ ಮಹಿಳೆಯರಿಗೆ ರಕ್ಷಣೆ ಸಿಕ್ಕಿದೆ ತ್ರಿಬಲ್ ತಲಾಖಿಂದ. ಇವತ್ತು ಮುದ್ರಾ ಯೋಜನೆಯಿಂದ ಅವರಿಗೆ ಆರ್ಥಿಕ ಸ್ವಾವಲಂಬನೆ ಸಿಕ್ಕಿದೆ. ಇನ್ನು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೀಶ್ವರ್ ಬಗ್ಗೆ ಪ್ರತಿಕ್ರಿಯಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, 2023ರಲ್ಲಿ ನಾನು ನಿರ್ಗಮಿಸಿದಾಗ ಚಿಕ್ಕಬಳ್ಳಾಪುರ ಹೇಗಿತ್ತೋ ಅದಕ್ಕಿಂತ ಹಿಂದೆ ಹೋಗಿದೆ ಹೊರತು ಮುಂದೆ ಬಂದಿಲ್ಲ. ಇದು ನನ್ನ ಜನ್ಮಭೂಮಿ, ನನ್ನ ಕರ್ಮಭೂಮಿ. ಹೊಟ್ಟೆಪಾಡಿಗೆ ನಾನು ಬಂದಿಲ್ಲ. ನನ್ನ ಕೊನೆ ಉಸಿರು ಇರುವವರೆಗೂ ಇಲ್ಲೇ, ಉಸಿರು ನಿಂತ ಮೇಲೂ ಇಲ್ಲ. ಅಧಿಕಾರ ಇರಲಿ ಇಲ್ಲದಿರಲಿ ನನ್ನ ಕ್ಷೇತ್ರದ ಜನರಿಗಾಗಿ ನಾನು ಶ್ರಮಿಸುತ್ತೇನೆ. ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡಿದರೂ ನಮ್ಮ ಪಕ್ಷದ ಅಭ್ಯರ್ಥಿ ಪರ ದುಡಿಯುತ್ತೇನೆ. ನನಗೆ ಟಿಕೆಟ್ ನೀಡಿದರೂ ನಾನು ಬರ್ತೀನಿ ಎಂದರು. ಇದು ನನ್ನ ಮನೆ. ಈ ಕ್ಷೇತ್ರವನ್ನು ನಾನು ಈ ಶಾಸಕನಾಗಿರ್ತೀನೋ ಇರಲ್ವೋ ಅದು ಬೇರೆ ವಿಚಾರ. ಆದರೆ ಇಲ್ಲಿನ ಜನರಿಗೆ ಯಾವುದೇ ಒಂದು ಅಗತ್ಯ ಇದ್ದಾಗ, ನನ್ನ ಸೇವೆ ಬೇಕು ಅಂದಾಗ ನಾನು ಅವ್ರ ಜೊತೆಯಲ್ಲಿ 100ಕ್ಕೆ 100 ಇರ್ತೀನಿ. ಇನ್ನು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ನಾನೇ ಶಾಸಕನಾಗಬೇಕಾ. ನನ್ನ ಜೊತೆಯಲ್ಲಿ ಅನೇಕರು ಮುಖಂಡರಿದ್ದಾರೆ. ಎಲ್ಲರೂ ಕೂಡ ತಿಳುವಳಿಕೆ ಇರುವಂಥವ್ರು, ಎಲ್ಲ ಅರ್ಹ ವ್ಯಕ್ತಿಗಳೇ ಇದ್ದಾರೆ. ಅವರಲ್ಲಿ ಯಾರಿಗಾದರೂ ಒಂದು ಅವಕಾಶ ಕೊಡ್ತಾರಾ? ಯಾರೇ ಕೊಟ್ಟರು ನಮ್ಮ ಪಕ್ಷದಿಂದ ಯಾರೇ ಆದರೂ ಕೂಡ ನಾನಾದಂಗೆ ನಾನೇ ಓಡಾಡೋದಲ್ವಾ. ಹಾಗಾಗಿ ನನಗೆ ಆ ರೀತಿಯಲ್ಲಿ ಏನೂ ಇಲ್ಲ, ನಾನೇ ಆಗಬೇಕು ಅನ್ನೋದೇನಿಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ಒಬ್ಬರಾದರೆ ನಾನೇ ಆದಂಗೆ.
ಆವಾಗ ನಾನು ಏನು ಕೆಲಸ ಮಾಡ್ತಾ ಇದ್ದೆ ಅದನ್ನು ಅವ್ರ ಕೈಯಲ್ಲಿ ಮಾಡಿಸ್ತೀನಿ. ಇಲ್ಲ ನಾನೇ ಬರಬೇಕು ಅಂತ ಪಾರ್ಟಿ ತೀರ್ಮಾನ ಮಾಡಿದ್ರೆ ನಾನೇ ಬರ್ತೀನಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯದಲ್ಲಿ ತೊಡಗಿದ್ದ ಬೂತ್ ಮಟ್ಟದ ಅಧಿಕಾರಿ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಚದಲಪುರ ಗೇಟ್ ಬಳಿ ನಡೆದಿದೆ. ಕರ್ತವ್ಯ ಮುಗಿಸಿ ಮನೆಗೆ ಹಿಂತಿರುಗುತ್ತಿದ್ದ ವೇಳೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಮರಳಿ ಗ್ರಾಮದ ನಿವಾಸಿ ಶಾಂತಮ್ಮ ದೊಡ್ಡಮರಳಿ ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶಾಂತಮ್ಮ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ BLO ಆಗಿ ನಿಯೋಜನೆ ಮಾಡಲಾಗಿದೆ. ಇದರಿಂದ ಶಾಂತಮ್ಮ ಮನೆ ಮನೆಗೆ ತೆರಳಿ ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದು, ನಿನ್ನೆ ಸಂಜೆ ಕರ್ತವ್ಯ ಮುಗಿಸಿ ಸ್ಕೂಟಿಯಲ್ಲಿ ಮನೆಗೆ ವಾಪಸ್ ಆಗ್ತಿದ್ದ ವೇಳೆ ಚಿಕ್ಕಬಳ್ಳಾಪುರ ತಾಲೂಕಿನ ಚದಲಪುರ ಗೇಟ್ ಬಳಿ ಆಂಧ್ರ ಮೂಲದ ಕಾರೊಂದು ಸ್ಕೂಟಿಗೆ ಡಿಕ್ಕಿ ಹೊಡೆದಿದೆ. ಇದರಿಂದ ಶಾಂತಮ್ಮ ಗಂಭೀರ ಗಾಯಗೊಂಡು ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸರ್, ನಮ್ಮ ದೊಡ್ಡಮರಳಿ ಅಲ್ಲಿ ಅಂಗನವಾಡಿ ಟೀಚರ್ ಆಗಿದ್ರು ನಮ್ಮ ಮಿಸ್ಸಸ್ ಅವರು. ಮತ್ತು ಅವರು ನಮ್ಮೂರಿಂದ ಒಬ್ಬ ಮೊಮ್ಮಗ ಇದ್ದಾನೆ. ಅವನು ವೋಟ್ ಲಿಸ್ಟು SIR ಮಾಡ್ತಿದ್ದಾರಲ್ಲ, ಅದಕ್ಕೆ ಅವನದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋಕ್ಕೆ ಅಂತ ಬಂದಿದ್ದಾರೆ ಸರ್. ಬಂದು ಆ ಏರಿಯಾ ನೋಡಿದ್ದಾರೆ. ಅವನು ಸಿಗದೇ ಇದ್ದಿದ್ದಕ್ಕೆ ಮತ್ತೆ ರಿಟರ್ನ್ ದೊಡ್ಡಮರಳಿ ಕಡೆ ಹೋಗಬೇಕಾದ್ರೆ ಅಲ್ಲಿ ಒಂದು ಕಾರ್ ಬಂದು ತಗಲಿಸಿದೆ ಸರ್. ಅದೇ ಸರ್, ಸ್ವಲ್ಪ ಇದು ತಲೆಗೆ ಏಟಾಗಿತ್ತು, ಮತ್ತು ಭುಜಕ್ಕೆ ಮತ್ತು ಕಾಲಿಗೆ ಸ್ವಲ್ಪ ಏಟಾಗಿದೆ. ಅದಕ್ಕೋಸ್ಕರ ಜೈನ್ ಮಿಷನ್ ಹಾಸ್ಪಿಟಲ್ ಅಂತಂದು ಅಡ್ಮಿಟ್. BLO ಶಾಂತಮ್ಮಗೆ ಅಪಘಾತವಾದ ಸುದ್ದಿ ತಿಳಿದ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ರಶ್ಮಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುವಿನ ಆರೋಗ್ಯ ವಿಚಾರಿಸಿದ್ರ. ಆಸ್ಪತ್ರೆಯ ವೈದ್ಯರೊಂದಿಗೆ ಚರ್ಚಿಸಿ ಅಗತ್ಯ ಚಿಕಿತ್ಸೆ ನೀಡುವಂತೆ ಸೂಚಿಸಿದ್ರ. ಇದೇ ವೇಳೆ SIR ಪ್ರಕ್ರಿಯೆ ಬಗ್ಗೆ ಬೇರೊಬ್ಬರನ್ನ ನಿಯೋಜಿಸಿ ಕೆಲಸ ಮಾಡಿಸಿಕೊಳ್ಳುವುದಾಗಿ ಹಾಗೂ ಆರೋಗ್ಯದ ಕಡೆ ಕಾಳಜಿ ವಹಿಸುವಂತೆ ತಹಸೀಲ್ದಾರ್ ಶಾಂತಮ್ಮ ಹಾಗೂ ಕುಟುಂಬಕ್ಕೆ ಧೈರ್ಯ ತುಂಬಿದ್ರ. 7 ಪೋಲಿಂಗ್ ಸ್ಟೇಷನ್ ಬರುತ್ತೆ, ಅದು ನಂಬರು. ಶಾಂತಮ್ಮ ಅನ್ನೋರು BLO ಆಗಿರ್ತಾರೆ. ನಮ್ಮ VA ಬಂದು ಪ್ರಕಾಶ್ ಅನ್ನೋರು BLO ಸೂಪರ್ವೈಸರ್ ಆಗಿರ್ತಾರೆ. ನಿನ್ನೆ ಸುಮಾರು ಸಂಜೆ ಒಂದು 6 ಗಂಟೆ ಅಷ್ಟರಲ್ಲಿ ಘಟನೆ ಆಗಿದೆ ಅಂತ ಮಾಹಿತಿ. ಬಟ್ ಅವರು ಇದರಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಮಾಹಿತಿ ಕೊಡೋದು ನಮಗೆ. ಬಟ್ ಮಾಹಿತಿ ಬಂದಿದ ತಕ್ಷಣ ನಮ್ಮ BLO ಸೂಪರ್ವೈಸರ್ ವಿಸಿಟ್ ಮಾಡಿದರು ಇಲ್ಲಿ. ಬಟ್ ಆ ಸಮಯದಲ್ಲಿ ICUಲ್ಲಿದ್ದಾರೆ ಅಂತ ಹೇಳಿ ಅವ್ರ ಯೋಗಕ್ಷೇಮ ವಿಚಾರಿಸಿ ಆ್ಯಂಡ್ ನನಗೆ ಗೊತ್ತಿರೋ ಡಾಕ್ಟರ್ಸ್ಗೆಲ್ಲ ಫೋನ್ ಮಾಡಿ ಏನು ಸಪೋರ್ಟ್ ಅಗತ್ಯ ಇದೆ ಅದೆಲ್ಲ ಕೊಟ್ಟಿದ್ದೀವಿ. ಆ್ಯಂಡ್ ಇವತ್ತು ಬಿಡ್ತಾರೆ ಅಂತ, ಈ ಟೈಮಿಗೆ ಬಿಡ್ತಾರೆ ಅಂತ ಮಾಹಿತಿ ತಿಳ್ಕೊಂಡು ನಾನು ವಿಸಿಟ್ ಮಾಡಿದ್ದೆ. ಏನೂ ಸೀರಿಯಸ್ ಸಿಚುವೇಶನ್ ಏನೂ ಇಲ್ಲ. ಅವ್ರದ್ದು BP ಮಾತ್ರ ಒಂಚೂರು ಮೋಸ್ಟ್ಲಿ ಆ ಗಾಬರಿಯಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಆಗಿತ್ತು. ಅದನ್ನು ಇವಾಗ ಸ್ಟೇಬಲ್ ಬಂದಿದೆ. ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ ಸಾಯಂಕಾಲ. ನಥಿಂಗ್ ಟು ವರಿ. ಈ SIR ಕಾರ್ಯ ಮಾಡೋ ಸಮಯದಲ್ಲಿ ಈ ಥರ ಆಗಿರೋದು ಒಂದು ಸ್ವಲ್ಪ ಬೇಜಾರಿದೆ. ಬಟ್ ಶೀ ಈಸ್ ಫೈನ್. ಅದೇ ಅವರು ಎಲ್ಲೋ ಫಾರ್ಮ್ ಕಲೆಕ್ಷನ್ಗೆ ಹೋಗೋ ಸಮಯದಲ್ಲಿ ಸ್ವಲ್ಪ ನೋಡ್ದಿರಾ U-ಟರ್ನ್ ತೊಗೊಳ್ಳೋ ಸಮಯದಲ್ಲಿ ನಂದಿ ಪೊಲೀಸ್ ಸ್ಟೇಷನ್ ಮುಂದೆಗಡೆ ಕಾರ್ ಬಂದು ಈ ಥರ ಅಪಘಾತ ಆಗಿದೆ. ಬಟ್ ಶೀ ಈಸ್ ಫೈನ್. 2 ವೀಲರ್, ಇವ್ರು 2 ವೀಲರಲ್ಲಿದ್ದಾರೆ. ಆಕ್ಸಿಡೆಂಟ್ ಆಗಿರೋದು ಒಂದು 4 ವೀಲರ್ಗೆ ಮತ್ತು ಈ 2 ವೀಲರ್ ಮಧ್ಯೆ ಆಗಿದೆ. SIR ಪ್ರಕ್ರಿಯೆ ವೇಳೆ ಸಂಭವಿಸಿದ ಅಪಘಾತದಿಂದ ಗಾಯಾಳು ಕುಟುಂಬಸ್ಥರು ಭಯಭೀತರಾಗಿದ್ದ ಶಾಂತಮ್ಮ ಶೀಘ್ರ ಗುಣಮುಖರಾಗಲಿ ಎಂದು ಸಾರ್ವಜನಿಕರು ಹಾರೈಸಿದ್ರ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ಪಾದಚಾರಿ ಮಾರ್ಗಗಳನ್ನು ಕೈಗಾಡಿ ವ್ಯಾಪಾರಿಗಳು ಹಾಗೂ ಅಂಗಡಿ ಮುಂಗಟ್ಟುಗಳವರು ಆಕ್ರಮಿಸಿಕೊಂಡಿರುವುದರಿಂದ ಸಾರ್ವಜನಿಕರು ರಸ್ತೆಗಿಳಿದು ಓಡಾಡುವಂತಾಗಿದ್ದು, ಪಾದಚಾರಿಗಳು ಆತಂಕದಿಂದ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಗೌರಿಬಿದನೂರು ಮುಖ್ಯ ರಸ್ತೆಯ ಎರಡೂ ಬದಿಗಳಲ್ಲಿ ತರಕಾರಿ ಕೈಗಾಡಿಗಳು, ವ್ಯಾಪಾರ ವಸ್ತುಗಳು ಹಾಗೂ ಅಂಗಡಿಗಳ ಸಾಮಗ್ರಿಗಳನ್ನು ಪಾದಚಾರಿ ಮಾರ್ಗದವರೆಗೆ ಇಟ್ಟಿರುವ ಪರಿಣಾಮ ಪಾದಚಾರಿಗಳು ರಸ್ತೆಯಲ್ಲೇ ನಡೆದು ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ವಾಹನಗಳ ನಡುವೆ ಸಂಚರಿಸುವುದು ಅಪಾಯಕಾರಿಯಾಗಿ ಪರಿಣಮಿಸಿದ್ದು, ಅಪಘಾತ ಸಂಭವಿಸುವ ಭೀತಿ ಹೆಚ್ಚಾಗಿದೆ. ವೃದ್ಧರು, ಮಹಿಳೆಯರು, ಮಕ್ಕಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ಹೆಚ್ಚು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಪಾದಚಾರಿ ಮಾರ್ಗಗಳು ಸಾರ್ವಜನಿಕರ ಸುರಕ್ಷಿತ ಸಂಚಾರಕ್ಕಾಗಿ ನಿರ್ಮಿಸಲಾಗಿದ್ದು, ಅವು ಅತಿಕ್ರಮಣಕ್ಕೆ ಒಳಗಾಗಿರುವುದರಿಂದ ತಮ್ಮ ಉದ್ದೇಶವೇ ಹಾಳಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಬೆಂಗಳೂರಿನಲ್ಲಿ ಈಗ ಫುಟ್ಪಾತ್ ಅತಿಕ್ರಮಣವನ್ನು ತೆರವು ಮಾಡುತ್ತಿರುವುದೇ ದೊಡ್ಡ ಸುದ್ದಿ. ಆದರೆ ಗೌರಿಬಿದನೂರಿನಲ್ಲಿ ಮಾತ್ರ ನಮಗೂ ಫುಟ್ಪಾತ್ಗೂ ಸಂಬಂಧವೇ ಇಲ್ಲ ಎನ್ನುವ ಸ್ಥಿತಿ ನಿರ್ಮಾಣವಾಗಿದೆ. ಅಂಗಡಿ ಮುಂಗಟ್ಟುಗಳವರು ತಮ್ಮ ಅಂಗಡಿಗಳಲ್ಲಿನ ವಸ್ತುಗಳನ್ನು ಫುಟ್ಪಾತ್ ರಸ್ತೆಯಲ್ಲಿ ರಾಜಾರೋಷವಾಗಿ ಪ್ರದರ್ಶನಕ್ಕೆ ಇಟ್ಟಿರುತ್ತಾರೆ. ಪಾದಚಾರಿ ರಸ್ತೆಯನ್ನ ಅಂಗಡಿಗಳವರೇ ಅತಿಕ್ರಮಿಸಿಕೊಂಡಾಗ ಪಾದಚಾರಿಗಳು ವೇದಿಯಿಲ್ಲದೆ ರಸ್ತೆಗಿಳಿದು ಸಂಚರಿಸುವಂತಾಗಿದೆ. ನಗರದ ಜನನಿಬಿಡ ಪ್ರಮುಖ ರಸ್ತೆಗಳಾದ ಎಂಜಿ ರಸ್ತೆ, ಬಿಎಚ್ ರಸ್ತೆ, ಬೆಂಗಳೂರು ರಸ್ತೆ, ಹಿಂದೂಪುರ ರಸ್ತೆ, ಸಂಗೊಳ್ಳಿ ರಾಯಣ್ಣ ವೃತ್ತ, ಮಹಾತ್ಮ ಗಾಂಧಿ ವೃತ್ತಗಳಲ್ಲಿ ಪಾದಚಾರಿ ರಸ್ತೆಗಳನ್ನು ಕೈಗಾಡಿಗಳು, ಅಂಗಡಿಗಳವರು ಅತಿಕ್ರಮಿಸಿಕೊಂಡು ಫುಟ್ಪಾತ್ ರಸ್ತೆಯೇ ಮಾಯವಾದಂತಾಗಿದೆ. ಇನ್ನು ಕೆಲವು ರಸ್ತೆಗಳಲ್ಲಿ ಫುಟ್ಪಾತ್ ರಸ್ತೆಗಳೇ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ಲಾಟ್ಗಳಾಗಿ ಪರಿಣಮಿಸಿದೆ. ಇನ್ನು ಕೆಲವು ಫುಟ್ಪಾತ್ಗಳಲ್ಲಿ ಶಾಶ್ವತವಾಗಿ ಅಂಗಡಿಗಳನ್ನೇ ನಿರ್ಮಿಸಿಕೊಂಡಿದ್ದಾರೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರ. ಕೋಲಾರ ಜಿಲ್ಲೆಯ ಕೈಗಾರಿಕಾ ಪ್ರದೇಶಗಳಲ್ಲಿ ಗಾಂಜಾ ಮಾರಾಟ ಪ್ರಕರಣಗಳು ಹೆಚ್ಚಾಗುತ್ತಿವೆ ಎಂದು ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನ್ನಿಕಾ ಸಿಕ್ರಿವಾಲ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಜಿಲ್ಲೆಯ ಕೈಗಾರಿಕಾ ಪ್ರದೇಶದಲ್ಲಿ ಗಾಂಜಾ ಮಾರಾಟ ಪ್ರಕರಣಗಳು ಹೆಚ್ಚಾಗುತ್ತಿದೆ ಎಂದು ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನ್ನಿಕಾ ಸಿಕ್ರಿವಾಲ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಎನ್ಡಿಪಿಎಸ್ ಕಾಯ್ದೆಯಡಿ ಪೊಲೀಸ್ ಇಲಾಖೆಯಿಂದ ಅರಿವು ಮೂಡಿಸಲು ಕಳೆದ 3 ವರ್ಷದ ಅಂಕಿಅಂಶ ಪರಿಗಣಿಸಿರುವ ಪೊಲೀಸ್ ಇಲಾಖೆ ಕಳೆದ 3 ವರ್ಷದಲ್ಲಿ ದಾಖಲಾದ 147 ಗಾಂಜಾ ಮಾರಾಟದ ಕೇಸ್ಗಳಲ್ಲಿ 336 ಕೆಜಿ ಗಾಂಜಾ ನಾಶಪಡಿಸಲಾಗಿದೆ. ಆದರೆ ಪತ್ತೆಯಾಗಿರುವ ಗಾಂಜಾ ಮಾರಾಟದಲ್ಲಿ 70% ಕೈಗಾರಿಕಾ ಪ್ರದೇಶದ ಕಾರ್ಮಿಕರಿಗೆ ಮಾರಾಟ ಮಾಡಲಾಗಿದೆ. ಉಳಿದ ಭಾಗ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವ್ಯಸನಿಗಳಿಗೆ ಮಾರಾಟ ಮಾಡಲಾಗಿದೆ ಎಂದು ಕೋಲಾರ ಎಸ್ಪಿ ಮಾಹಿತಿ ನೀಡಿದ್ದು, ಗಾಂಜಾ ಕೇಸ್ ಸುಳಿವು ನೀಡಿದವರ ವಿವರಗಳು ಗೌಪ್ಯವಾಗಿ ಇಡುವುದಾಗಿ ತಿಳಿಸಿದ್ದಾರೆ. ಅದರ ಜೊತೆಗೆ ಬೇಡ ಬ್ರೋ ಕ್ಯಾಂಪೇನ್ ಅಂತೂ ಲಾಂಚ್ ಆಗಿದೆ. ಸೊ ಆಪರೇಷನ್ ರೈಸ್ ಅಂದ್ರೆ ಆರ್ ಫಾರ್ ರೆಫ್ಯೂಸ್, ಸೇ ನೋ ಟು ಡ್ರಗ್ಸ್. ಐ ಅಂದ್ರೆ ಇನ್ಫಾರ್ಮ್ ಟು ಪೊಲೀಸ್ ಅಥಾರಿಟೀಸ್ ಐದರ್ 1933 ಮೂಲಕ ಅಥವಾ KSP ಪೋರ್ಟಲ್ ಡ್ರಗ್ ಫ್ರೀ ಕರ್ನಾಟಕ ಆ್ಯಪ್ ಮೂಲಕ ನೀವು ಇನ್ಫಾರ್ಮ್ ಮಾಡಬಹುದು. ಎಸ್ ಅಂದ್ರೆ ಸಪೋರ್ಟ್. ನಾವು ರಿಹ್ಯಾಬಿಲಿಟೇಷನ್ ಕೂಡ ಮಾಡ್ತೀವಿ. ಯಾರ್ಯಾರು ಇದರಲ್ಲಿ ಅಡಿಕ್ಟ್ ಆಗ್ತಾರೆ, ಯಾರಿಗೆ ಹೆಲ್ಪ್ ಬೇಕು, ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆಗೆ ಸೇರಿಕೊಂಡು ಅವರಿಗೆ ಅಡ್ಮಿಟ್ ಮಾಡ್ತೀವಿ. ನಿಮ್ಮ ಹಾನ್ಸ್ಗೆ ಕೂಡ ಕಳಿಸ್ತೀವಿ ಅವರಿಗೆ. ಮತ್ತೆ ಈ ಅಂದ್ರೆ ಎಂಪವರ್, ಡ್ರಗ್ ಫ್ರೀ ಕಮ್ಯುನಿಟೀಸ್ಗೆ ನಾವು ಎಂಪವರ್ ಮಾಡಲಿಕ್ಕೆ ಎಲ್ಲ ಮೆಥಡ್ಸ್ ತಗೊಳ್ತೀವಿ. ಕೋಲಾರದು ಫಿಗರ್ ನೋಡಿದ್ರೆ ಲಾಸ್ಟ್ 3 ವರ್ಷದಲ್ಲಿ ನಾವು ಸುಮಾರು 147 NDPSS ಕೇಸ್ ಮಾಡಿದ್ದೀವಿ. ಸುಮಾರು 336 ಕಿಲೋಗ್ರಾಮ್ಸ್ ಆಫ್ ಗಾಂಜಾ ಮತ್ತೆ ಸಿಂಥೆಟಿಕ್ ಡ್ರಗ್ಸ್ ಎರಡು ಸೇರಿ 336 ಕಿಲೋಗ್ರಾಮ್ ನಾವು ಡಿಸ್ಪೋಸ್ ಆಫ್ ಮಾಡಿದ್ದೀವಿ. ನಮ್ದು ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಆಗ್ತಾ ಇರೋದು ಲೇಬರ್ ಕ್ಲಾಸ್ ಅಲ್ಲಿ. 70% ಆಫ್ ಕನ್ಸ್ಯೂಮರ್ಸ್ ಆರ್ ಲೇಬರ್ ಕ್ಲಾಸ್ ಪೀಪಲ್. ಸೊ ಅದಕ್ಕೆ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ನಮ್ಮ ಇಂಡಸ್ಟ್ರಿಯಲ್ ಏರಿಯಾಸ್ ವೇಮಗಲ್ ಆಗಲಿ, ನರಸಾಪುರ ಆಗಲಿ, ಅಲ್ಲಿ ಸ್ವಲ್ಪ ವೇಮಗಲ್, ನರಸಾಪುರ, ಮಾಲೂರು ಅಲ್ಲಿ ಸ್ವಲ್ಪ ಜಾಸ್ತಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಒಂದು ಹನಿ ರಕ್ತ, 3 ಅಮೂಲ್ಯ ಜೀವಗಳಿಗೆ ಹೊಸ ಆಶಾಕಿರಣ. ಶ್ರೀ ಕೆವಿ ಮತ್ತು ಪಂಚಗಿರಿ ವಿದ್ಯಾ ಟ್ರಸ್ಟ್ ಚಿಕ್ಕಬಳ್ಳಾಪುರ ಇವರ ಆಶ್ರಯದಲ್ಲಿ 111ನೇ ಶ್ರೀ CVV ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ಜುಲೈ 23, 2026ರಂದು ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಈ ಬಾರಿಯೂ ನಿಮ್ಮ ಅಮೂಲ್ಯ ರಕ್ತದಾನದಿಂದ ಮತ್ತಷ್ಟು ಜೀವಗಳನ್ನು ಉಳಿಸುವ ಮಹತ್ ಕಾರ್ಯಕ್ಕೆ ಕೈ ಜೋಡಿಸಿ ಬನ್ನಿ, ರಕ್ತದಾನ ಮಾಡಿ, ಜೀವದಾನ ನೀಡಿ. ಸ್ಥಳ CVV ಒಳಾಂಗಣ ಕ್ರೀಡಾಂಗಣ, CVV ಕ್ಯಾಂಪಸ್, ಚಿಕ್ಕಬಳ್ಳಾಪುರ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್.
ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ, ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053, ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಕೃಷಿ ಸೇವೆಗಳ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಗಾಳಿಗೆ ತೂರಿ ನಿಯಮಬಾಹಿರವಾಗಿ ಇತರೆ ಪದವೀಧರರನ್ನು ಸೇರ್ಪಡೆಗೊಳಿಸಲಾಗುತ್ತಿದೆ ಎಂದು ಆರೋಪಿಸಿ ಚಿಂತಾಮಣಿ ತಹಸೀಲ್ದಾರ್ಗೆ ವಿದ್ಯಾರ್ಥಿಗಳು ಮನವಿ ಸಲ್ಲಿಸಿದರು. ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕರ್ನಾಟಕ ಕೃಷಿ ಸೇವೆಗಳ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಗಾಳಿಗೆ ತೂರಿ ನಿಯಮಬಾಹಿರವಾಗಿ ಇತರೆ ಪದವೀಧರರನ್ನು ಸೇರ್ಪಡೆಗೊಳಿಸಲಾಗುತ್ತಿದೆ ಎಂದು ಆರೋಪಿಸಿ ಚಿಂತಾಮಣಿ ತಹಸೀಲ್ದಾರ್ಗೆ ವಿದ್ಯಾರ್ಥಿಗಳು ಮನವಿ ಸಲ್ಲಿಸಿದರು. ನಗರ ಹೊರವಲಯದ ಕುರುಬೂರು ಕೃಷಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಗ್ರೇಡ್ 2 ತಹಸೀಲ್ದಾರ್ ರಾಜೇಂದ್ರ ಅವರಿಗೆ ಮನವಿ ಸಲ್ಲಿಸಿದರು.
ಈ ಸಂದರ್ಭದಲ್ಲಿ ನಿಯಮಬಾಹಿರ ಸುತ್ತೋಲೆಗೆ ಆಕ್ಷೇಪ ವ್ಯಕ್ತಪಡಿಸಿ ಮಾತನಾಡಿದ ವಿದ್ಯಾರ್ಥಿಗಳಾದ ಚಿನ್ಮಯಿ, ಮಾಧುರ್ಯ, ಸ್ವಾತಿ ಮತ್ತಿತರರು 2021 ಮೇ 15 ಮತ್ತು 2022 ಡಿಸೆಂಬರ್ 2 ರಾಜ್ಯ ಗೆಜೆಟ್ ಪ್ರಕಾರ ಈ ಹುದ್ದೆಗಳಿಗೆ ಕೇವಲ ICAR ಹಾಗೂ AICTE ಮಾನ್ಯತೆ ಪಡೆದ ಸಂಸ್ಥೆಗಳ ಕೃಷಿ ಮತ್ತು ಕೃಷಿ ಸಂಬಂಧಿತ ಪದವೀಧರರು ಮಾತ್ರ ಅರ್ಹರಾಗಿರುತ್ತಾರೆ. 2024 ಮತ್ತು 2026 KPSC ಮತ್ತು KEE ಪದವೀಧರರ ಅಧಿಸೂಚನೆಯಲ್ಲಿಯೂ ಯಾವುದೇ ಖಾಸಗಿ ಅಥವಾ ತಾಂತ್ರಿಕ ಪದವೀಧರರಿಗೆ ಅವಕಾಶ ನೀಡಿರಲಿಲ್ಲ ಎಂದರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾಧುರ್ಯ, ಫೈನಲ್ ಇಯರ್ BSc ಅಗ್ರಿಕಲ್ಚರ್ ಸ್ಟೂಡೆಂಟ್. ಸೊ ಇವತ್ತು ನಾವು ಕಾಲೇಜ್ ಆಫ್ ಸೆರಿಕಲ್ಚರ್ ಚಿಂತಾಮಣಿ ಮತ್ತು ಆಲ್ ಓವರ್ ಕರ್ನಾಟಕ ಏನಕ್ಕೆ ಕೃಷಿ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡುವಂಥ ಅನಿವಾರ್ಯತೆ ಬಂದಿದೆ ಅಂದರೆ, ನಮ್ಮದು ಕೇವಲ 4 ಡಿಮ್ಯಾಂಡ್ಸ್ ಇದೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್. ಮೊದಲನೇದಾಗಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗೆ ಇರೋ ಜಾಬ್ ಆಪರ್ಚುನಿಟೀಸೇ ತುಂಬ ಕಮ್ಮಿ. ಇರೋ 1-2 ಜಾಬ್ ಆಪರ್ಚುನಿಟೀಸ್ನು ಕೂಡ ಅವರು ಬೇರೆಯವ್ರಿಗೆ ಅಂತಲೇ ಮೀಸಲಾತಿಗಳು ಕೊಟ್ಟು ಇಟ್ಟರೆ ನಾವು ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾರೆ. ಒಂದು, ಈಗ ಲಾಸ್ಟ್ 2017ರಲ್ಲಿ ಇವಾಗ ಕರೆದಿದ್ರು, ಅದಾದಮೇಲೆ 10 ವರ್ಷಗಳ ನಂತರ ಇವಾಗ ಕರೀತಾ ಇದ್ದಾರೆ. ಆದರೂ ಇವಾಗಲೂ ನಮಗೆ ಕೊಟ್ಟಿರುವಂಥ ಏನು ಮೀಸಲಾತಿ ಇದೆ ತುಂಬ ಕಮ್ಮಿ ಇದೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗೆ. ಅದರಲ್ಲಿ ಕೂಡ ಪ್ರೈವೇಟ್ ಅವ್ರಿಗೆ ಅಥವಾ ಇನ್ಯಾವುದೋ BTech ಅವ್ರಿಗೆ ಇವ್ರಿಗೆಲ್ಲ ನೀವು ಆಪರ್ಚುನಿಟೀಸ್ ಕೊಟ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಬೇರೆ ಕಡೆನೂ ತುಂಬ ಕೆಲಸ ಸಿಗುವಂಥ ಚಾನ್ಸಸ್ಸು ಅವೆಲ್ಲ ಇದೆ. ಬಟ್ ನಾವೆಲ್ಲಿಗೆ ಹೋಗಬೇಕು ಅಂತ ನಾವು ಕೇಳ್ತಾ ಇರೋ ಮೊದಲನೇ ಕ್ವೆಶನ್. ಎರಡನೇದಾಗಿ ಅದರಿಂದ ನಾವು ಕೇಳ್ತಾ ಇರೋದು ಏನಂದರೆ, AO ಎಕ್ಸಾಮ್ ಏನಿದೆ ಅದನ್ನು ನಮಗಷ್ಟೇ ಮೀಸಲಿಡಿ, ಮತ್ತು ನಮ್ಮಂಥ ಹೋಮ್ ಮತ್ತು ಸೈನ್ಸ್ ಅಲೈಡ್ ಕೋರ್ಸಸ್ ಏನಿದೆ ಅಗ್ರಿಕಲ್ಚರ್ ಅಲೈಡ್ ಕೋರ್ಸಸ್ ಇವ್ರುಗಳಿಗೆ ಮೀಸಲಿಡಿ, ಮತ್ತು ಪ್ರತಿ ವರ್ಷ ಕೂಡ AOಗೆ ಕಾಲ್ ಮಾಡಿ ಕಂಡಕ್ಟ್ ಮಾಡಿ. ಮತ್ತು ಎರಡನೇ ನಮ್ದು ಏನಿದೆ ಅಂದರೆ, ರಾಯ್ಟೆಕ್ ಯೂನಿವರ್ಸಿಟಿ ಏನಿದೆ, ಪ್ರೈವೇಟ್ ಯೂನಿವರ್ಸಿಟಿ ಏನಿದೆ, ಅಂಡರ್ ಸೋ ಮೆನಿ ಪ್ರೈವೇಟ್ ಕಾಲೇಜಸ್ ಇದ್ದಾವೆ. ಅವರು ಈಗ ನೀವು ನೋಡಿರ್ಬೋದು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಪರಿಸ್ಥಿತಿಗೆ ಹೇಗಾಗಿದೆ ಅಂತ. ಲಕ್ಷ ಕೊಟ್ಟು ಸೀಟ್ ತೊಗೊತಾರೆ, ಎಲ್ಲ ಮಾಡ್ತಾರೆ. ಮತ್ತು ಆ್ಯಕ್ಚುಲಿ ಕಷ್ಟಪಟ್ಟು ಓದಿರೋ ಸ್ಟೂಡೆಂಟ್ಸ್ಗೆ ಏನು ಕೂಡ ಅಲ್ಲಿ ಫೆಸಿಲಿಟಿ ಸಿಗ್ತಾ ಇಲ್ಲ. ಈಗ ಕಷ್ಟಪಟ್ಟು ಓದಿ CET ಬರೆದು ನಾವು ಇಲ್ಲಿಗೆ ಬಂದು ಗೌರ್ಮೆಂಟ್ ಕೋಟಾದಲ್ಲಿ ಸೀಟ್ ತೊಗೊಂಡಿರ್ತೀವಿ. ಬಟ್ ಅದೇ ದುಡ್ಡು ಕೊಟ್ಟು ಓದಿ ಅಲ್ಲೇನೋ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇರಲ್ಲ. ನೀವೆಲ್ಲರೂ ಹೇಳ್ಬೋದು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರೈವೇಟ್ ಏನಿದೆ ಅಲ್ಲಿ ಫೀಲ್ಡ್ ಇಲ್ಲ, ಎಕರೆಗಟ್ಟಲೆ ಫೀಲ್ಡ್ ಇಲ್ಲ, ಅವ್ರಿಗೆ ಪ್ರಾಕ್ಟಿಕಲ್ ಸ್ಕಿಲ್ಸ್ ಇಲ್ಲ. ಏನಿದ್ರು ನಮ್ಗೆ ಇಷ್ಟೊಂದು ಫೆಸಿಲಿಟೀಸ್ ಕೊಟ್ಟು ನಾವೆಲ್ಲ ಕಲಿತು ನಮಗೂ ಅವ್ರಿಗೂ ಎಲ್ಲಿಂದ ಸಮಾನತೆ ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ಇನ್ನೊಂದು ರಾಯ್ಟೆಕ್ ಯೂನಿವರ್ಸಿಟಿಯಿಂದ ಪ್ರೈವೇಟ್ ಕಾಲೇಜಸ್ನ ತೆಗಿಬೇಕು. ಆದರೆ ಇತ್ತೀಚೆಗೆ ಹೊರಡಿಸಲಾದ ಜೂನ್ 2026 ಹೆಚ್ಚುವರಿ ಸುತ್ತೋಲೆಗಳ ಮೂಲಕ ರಾಯ್ಟೆಕ್ ವಿಶ್ವವಿದ್ಯಾಲಯ ಕೃಷಿ ಪದವೀಧರರಿಗೆ ಹಾಗೂ BE ಬಯೋಟೆಕ್ನಾಲಜಿ ಪದವೀಧರರಿಗೆ ನಿಯಮಬಾಹಿರವಾಗಿ ಅರ್ಹತೆ ವಿಸ್ತರಿಸಲಾಗಿದೆ. ಅಧಿಕೃತ ರಾಜ್ಯ ಗೆಜೆಟ್ ತಿದ್ದುಪಡಿ ಮಾಡದೆ ಕೇವಲ ಇಲಾಖಾ ಸುತ್ತೋಲೆಗಳ ಮೂಲಕ ಇಂತಹ ಬದಲಾವಣೆ ತಂದಿರುವುದು ಕಾನೂನು ಬಾಹಿರ ಎಂದು ವಿದ್ಯಾರ್ಥಿಗಳು ದೂರಿದರು. ಹೆಸರು ಅನೂಪ್ ಅಂತ, ಪ್ರಥಮ ವರ್ಷ BSc ರೇಷ್ಮೆ ಕೃಷಿ ವಿದ್ಯಾರ್ಥಿ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ಬಯೋಟೆಕ್ಕು ಮತ್ತು ಆರ್ಟೆಕ್ ಯೂನಿವರ್ಸಿಟಿದವರು ಮತ್ತು ನಾರ್ಮಲ್ ಇಂಜಿನಿಯರಿಂಗ್ ಕಲ್ತವ್ರು ಅವರೇನು ಬೆಳಗ್ಗೆಯಿಂದ ಸಂಜೆವರೆಗೂ ಕಂಪ್ಯೂಟರ್ ಹತ್ರ ಕೂತಿರ್ತಾರೆ. ಕುಂತಾಗ ಅವರಿಗೆ ನಾಲೆಜು ಇದು ಫಾರಮ್ ಬಗ್ಗೆ ಅಲ್ಲಿ ಮಣ್ಣಿನ ಬಗ್ಗೆ ಅಲ್ಲಿ ಒಂದು ಹೇಳ್ಕೊಳ್ಳೋಷ್ಟು ಗೊತ್ತಿರಲ್ಲ. ನಾವು ಏನೋ ಕಲ್ತಿರ್ತೀವಿ ಮಾಡಿರ್ತೀವಿ ಅದಕ್ಕೆ ಅಂತೇನಿಲ್ಲ. ಬಟ್ ಇವರು ಅಲೈಡ್ ಸೆಕ್ಟರ್ಸ್ ಅಂತ ಇರುತ್ತೆ. ಅಲೈಡ್ ಸೆಕ್ಟರ್ಸ್ ಅಂತಂದರೆ ಅಗ್ರಿಕಲ್ಚರ್ ಅಲೈಡ್ ಸೆಕ್ಟರ್ಸು, ಒಂದು ಫಾರ್ಮ್ ಸೈನ್ಸ್ ಆಗಿರ್ಬೋದು, ಒಂದು ಡೈರಿ ಸೈನ್ಸ್ ಆಗಿರ್ಬೋದು, ಫುಡ್ ಸೈನ್ಸ್ ಆಗಿರ್ಬೋದು, ನೆಕ್ಸ್ಟು ಸೆರಿಕಲ್ಚರ್, ಹಾರ್ಟಿಕಲ್ಚರ್ ಆಗಿರ್ಬೋದು. ಇದಕ್ಕೆ ಎಲಿಜಿಬಿಲಿಟಿ 50% ಎಲಿಜಿಬಿಲಿಟಿ ಕೊಟ್ಟರೆ ನಾವು ಏನೋ ಕೊಟ್ಟಿದ್ದಾರಪ್ಪ ಅಂತ ಹೇಳ್ಬೋದು. ಅದನ್ನು ಬಿಟ್ಟರು ಇದು ಇಂಜಿನಿಯರಿಂಗ್ದವರಿಗೆ, ಬರೀ ನಾರ್ಮಲ್ ಇಂಜಿನಿಯರಿಂಗ್ದವರಿಗೆ ಮತ್ತು ಬಯೋಟೆಕ್ದವರಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ 50%. ಅದರಲ್ಲಿ ಇವರಿಗೆ ಕೋಡಿಂಗ್ ಮಾಡೋಕ್ಕೆ ಬಿಟ್ಟರೆ ಮತ್ತೆ ಏನೂ ಗೊತ್ತಿರಲ್ಲ. ಕೋಡಿಂಗ್ನ ತಂದು ಗಿಡನ ಬೆಳ್ಸೋಕ್ಕಾಗತ್ತಾ? ಏನೋ ತಂದು ಗಿಡನ ಬೆಳ್ಸೋಕ್ಕಾಗಲ್ಲ. ಸೊ ನಮಗೆ SEO ಸೆರಿಕಲ್ಚರ್ದವರಿಗೆ AO ಮತ್ತು AO ಎಕ್ಸಾಮ್ಗೆ 15% ಎಲಿಜಿಬಿಲಿಟಿ ಕೊಡಬೇಕು ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಿನ್ಮಯಿ ಅಂತ, ಸೆಕೆಂಡ್ ಇಯರ್ BSc ಆನ್ಸ್ ಅಗ್ರಿಕಲ್ಚರ್ ಓದ್ತಾ ಇದ್ದೀನಿ. ನಾನು ಕಾಲೇಜ್ ಆಫ್ ಸೆರಿಕಲ್ಚರ್ ಚಿಂತಾಮಣಿಯಿಂದ. ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ, AO ಎಕ್ಸಾಮ್ ಮತ್ತು AO ಎಕ್ಸಾಮ್ಗೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ನ ಬಿಟ್ಟು ಮತ್ತು ಪ್ರೈವೇಟ್ ಕಾಲೇಜಸ್ ಅವ್ರನ್ನ ಮತ್ತು BE BTech ಅವ್ರನ್ನ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಅವ್ರಿಗೂ ಈ ಎಲಿಜಿಬಿಲಿಟಿ 15%ಅಲ್ಲಿ ಅವ್ರಿಗೂ ಸೀಟ್ಸ್ನ ರಿಸರ್ವ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ತಮ್ಮ ಪ್ರಕಾರ ಬೇಡಿಕೆಗಳಾದ ನಿಯಮಬಾಹಿರವಾಗಿ ಸೇರಿಸಲಾಗಿರುವ ರಾಯ್ಟೆಕ್ ವಿಶ್ವವಿದ್ಯಾಲಯ ಹಾಗೂ BE ಬಯೋಟೆಕ್ನಾಲಜಿ ಪದವೀಧರರ ಅರ್ಹತೆಯನ್ನು ತಕ್ಷಣವೇ ಹಿಂಪಡೆಯಬೇಕು. ಮಾನ್ಯತೆ ಕಡ್ಡಾಯ ಮಾಡಿ AO ಮತ್ತು AAO ಹುದ್ದೆಗಳಿಗೆ ಕೇವಲ ICAR ಮಾನ್ಯತೆ ಪಡೆದ ಕೃಷಿ ಮತ್ತು ಕೃಷಿ ಸಂಬಂಧಿತ ಪದವೀಧರರಿಗೆ ಮಾತ್ರ ಅವಕಾಶ ನೀಡಬೇಕು. ICAR ಮಾನ್ಯತೆ ಪಡೆದಿರುವ ರೇಷ್ಮೆ ಕೃಷಿ ಪದವೀಧರರಿಗೂ ಈ ನೇಮಕಾತಿಯಲ್ಲಿ ಅವಕಾಶ ಕಲ್ಪಿಸಬೇಕು ಮತ್ತು ಕರ್ನಾಟಕ ಕೃಷಿ ಸೇವೆಗಳ CR ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು.
ಕೃಷಿ ಅಧಿಕಾರಿ ಹುದ್ದೆಗಳು ರೈತರಿಗೆ ತಾಂತ್ರಿಕ ಮಾರ್ಗದರ್ಶನ ನೀಡುವ ಅತ್ಯಂತ ಜವಾಬ್ದಾರಿಯುತ ಹುದ್ದೆಗಳಾಗಿವೆ. ಇಲಾಖೆ ನಿಯಮಬಾಹಿರ ಸುತ್ತೋಲೆಗಳನ್ನು ವಾಪಸ್ ಪಡೆದು ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಅನಿರ್ದಿಷ್ಟಾವಧಿ ಹೋರಾಟ ಮುಂದುವರಿಸಲಾಗುವುದೆಂದು ಕೃಷಿ ಪದವೀಧರ ವಿದ್ಯಾರ್ಥಿಗಳು ಎಚ್ಚರಿಸಿದ್ದಾರೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಚಿರತೆ ದಾಳಿ ಮಾಡಿ 12 ಕುರಿಗಳನ್ನು ಕೊಂದಿರುವ ಘಟನೆ ಕೋಲಾರ ತಾಲೂಕಿನ ಚಿನ್ನಾಪುರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ನಾರಾಯಣಸ್ವಾಮಿ ಎಂಬುವವರಿಗೆ ಸೇರಿದ್ದ ಕುರಿಗಳು ಮೃತಪಟ್ಟ ಕಾರಣ ರೈತ ದಿಕ್ಕು ಕಾಣದೆ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಚಿರತೆ ದಾಳಿ ಮಾಡಿ 12 ಕುರಿಗಳನ್ನು ಕೊಂದಿರುವ ಘಟನೆ ಕೋಲಾರ ತಾಲೂಕಿನ ಚಿನ್ನಾಪುರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ನಾರಾಯಣಸ್ವಾಮಿ ಎಂಬುವವರಿಗೆ ಸೇರಿದ್ದ ಕುರಿಗಳು ಮೃತಪಟ್ಟ ಕಾರಣ ರೈತ ದಿಕ್ಕು ಕಾಣದೆ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ರಾತ್ರಿ ಕುರಿಗಳ ಶೆಡ್ ಮೇಲೆ ದಾಳಿ ಮಾಡಿದ ಚಿರತೆ 12 ಕುರಿಗಳನ್ನು ಕಚ್ಚಿ ಕೊಂದಿದೆ. ಸುಮಾರು 1 ಲಕ್ಷ ಮೌಲ್ಯದ ಕುರಿಗಳನ್ನು ಕಳೆದುಕೊಂಡ ರೈತ ಆತಂಕಕ್ಕೆ ಒಳಗಾಗಿದ್ದು, ಚಿರತೆ ದಾಳಿಯಿಂದ ಗ್ರಾಮಸ್ಥರು ತೀವ್ರ ಭಯಭೀತರಾಗಿದ್ದಾರೆ. ಸ್ಥಳಕ್ಕೆ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಾಬು ಮೌನಿ ಈ ಕುರಿತು ಮಾತನಾಡಿ, ಗ್ರಾಮಸ್ಥರು ಜಾಗೃತಿಯಿಂದ ಇರಬೇಕು, ರೈತರು ರಾತ್ರಿ ವೇಳೆ ಸಂಚರಿಸುವ ವೇಳೆ ಎಚ್ಚರಿಕೆಯಿಂದ ಇರಬೇಕು, ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಬೋನಿಟ್ಟು ಚಿರತೆ ಸೆರೆ ಹಿಡಿಯುವ ಕೆಲಸ ಮಾಡಬೇಕೆಂದು ಆಗ್ರಹಿಸಿದರು. ಕಸಬಾ ಹೋಬಳಿ ಚಿನ್ನಾಪುರದಲ್ಲಿ ಮಧ್ಯರಾತ್ರಿ ಅಂದ್ಕೊಳ್ತೀರಿ, ಆ ಸಂದರ್ಭದಲ್ಲಿ ಕುರಿಗಳ ಮೇಲೆ ಚಿರತೆ ಅಟ್ಯಾಕ್ ಆಗಿದೆ ಅಂತ ಇಲ್ಲಿ ಸುಮಾರು 12 ಕುರಿಗಳನ್ನ ಅದು ಎಲ್ಲ ಕಚ್ಚಿ ರಕ್ತ ಹೀರ್ಕೊಂಡೋಗಿದೆ. ಆ ವಿಚಾರವಾಗಿ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದು MP ಅವ್ರು ಬಂದ ನಂತರ DF ಅವ್ರನ್ನ, RF ಅವ್ರನ್ನ, ಡಾಕ್ಟ್ರನ್ನ ಎಲ್ಲರನ್ನ ಸಂಬಂಧಪಟ್ಟ ಇಲಾಖೆಗೆ ಕರೆಸಿ ಅದನ್ನು ತನಿಖೆ ಮಾಡಿ ಈಗ ಲ್ಯಾಬ್ ಟೆಕ್ನಿಷಿಯನ್ಸು ಬಂದು ಅದನ್ನು ರಕ್ತ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಆ ವಿಚಾರದಲ್ಲಿ ಇಲ್ಲೆಲ್ಲ ತಿಳಿದು ಜೊತೆಗೆ ಗ್ರಾಮಸ್ಥರಿಗೆಲ್ಲ ಒಂದು ಮನವರಿಕೆ ಮಾಡಿದ್ದಾರೆ. ರಾತ್ರಿ ಹೊತ್ತು ಆಚೆಗೆ ಬರಬಾರ್ದು, ಅದನ್ನು ಹಿಡಿಯುವಂಥ ಎಲ್ಲ ಒಂದು ತಂಡಕ್ಕೆ, ಒಂದು ಈ ಡಿಪಾರ್ಟ್ಮೆಂಟ್ಗೆ ಎಲ್ಲ ಹಚ್ಚಿದ್ದಾರೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಸಮಾಜದ ಎಲ್ಲಾ ವರ್ಗದ ಜನರಿಗೆ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ಒದಗಿಸುತ್ತಿದ್ದು, ಪ್ರತಿಯೊಬ್ಬ ಅರ್ಹ ಫಲಾನುಭವಿಯು ಈ ಯೋಜನೆಗಳ ಸದುಪಯೋಗ ಪಡೆಯಬೇಕು ಎಂದು ಪಂಚ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ಹೇಳಿದರು. ಗೌರಿಬಿದನೂರು ನಗರದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್, ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಹಾಗೂ ಯುವನಿಧಿ ಸೇರಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರ ಜೀವನ ಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ಈ ಯೋಜನೆಗಳಿಂದ ಲಕ್ಷಾಂತರ ಕುಟುಂಬಗಳಿಗೆ ನೇರವಾಗಿ ಆರ್ಥಿಕ ನೆರವು ದೊರೆಯುತ್ತಿದೆ. ಮಹಿಳೆಯರ ಸ್ವಾವಲಂಬನೆ ಹೆಚ್ಚಿಸಲು ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ಆರ್ಥಿಕ ಹೊರೆ ಕಡಿಮೆ ಮಾಡಲು ಸರ್ಕಾರ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದೆ ಎಂದರು. ತಾವು ಕೂಡ ದಯವಿಟ್ಟು ಕೈ ಜೋಡಿಸಿ ಒಳ್ಳೆ ಕಾರ್ಯಕ್ರಮ, ಜನಪರವಾದ ಯೋಜನೆಗೆ ತಾವು ಕೂಡ ಪ್ರಚಾರವನ್ನು ಮಾಡಿ. ಈಗೇನು ಹಳ್ಳಿಗಳಲ್ಲಿ ಬರ್ತಾರೆ, ಅವರ ಆಧಾರ್ ಕಾರ್ಡು, ಅವರ ನಂಬರು, ಎಲೆಕ್ಟ್ರಿಕ್ ಬಿಲ್ ನಂಬರು, ಇವೆಲ್ಲನೂ ಅವರ ಅಧಿಕಾರಿಗಳು, ಪಂಚಾಯತ್ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತರು ಇವರೆಲ್ಲ ಬರ್ತಾರೆ. ಅವ್ರಿಗೆ ಒದಗಿಸ್ಕೊಟ್ಟು ಅದು ರಿನ್ಯೂವಲ್ ಮಾಡಿ ಸದುಪಯೋಗ ಮಾಡ್ಕೋಬೇಕು, ಸದುಪಯೋಗ ಪಡ್ಕೋಬೇಕು ಅಂತ ತಮ್ಮ ಮುಖಾಂತರ ನಾನು ಮನವಿಯನ್ನ ಮಾಡ್ತೇನೆ. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಿಸ್ಯೂಸ್ ಆಗಿರುವಂಥದ್ದು, ಆ ಮನೆ ಒಡತಿ ಯಾರ ಅಮೌಂಟ್ ಬರ್ತಾ ಇತ್ತು, ಅವ್ರು ಯಾರು ತೀರ್ಕೊಂಡಿದ್ದಾರೆ, ಅದನ್ನ ನಿಜವಾದ ಫಲಾನುಭವಿ ನೆಕ್ಸ್ಟ್ ಯಾರು ಕೊಡಬೇಕು ಅದನ್ನ ಸರೆಂಡರ್ ಮಾಡಿ ಈಗಾಗಲೇ ಅವ್ರ ಖಾತೆಯಲ್ಲಿರೋದು ನಿಜವಾದ ಫಲಾನುಭವಿ ಯಾರಾದ್ರೂ ಅವ್ರ ಕುಟುಂಬದಲ್ಲೆಲ್ಲ ಒಪ್ಪಿಗೆ ಕೊಟ್ಟು ಅವರಿಗೆ ಕೊಡುವಂತ ವ್ಯವಸ್ಥೆ. ಪಡಿತರ ವಿತರಣೆಯ ಸಂದರ್ಭದಲ್ಲಿ ಫಲಾನುಭವಿಗಳಿಂದ 10 ರು ಶುಲ್ಕವನ್ನ ವಸೂಲಿ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ.
ಈ ಬಗ್ಗೆ ಸುದ್ದಿಗಾರರು ಆಹಾರ ಇಲಾಖೆಯ ಶಿರಸ್ತೇದಾರರನ್ನ ಪ್ರಶ್ನಿಸಿದ ವೇಳೆ ಕೆಲಕಾಲ ಸ್ಪಷ್ಟ ಉತ್ತರ ನೀಡಲು ಅವರು ತಡಬಡಿಸಿದ ಪ್ರಸಂಗ ನಡೆಯಿತು. ಸಾರ್ವಜನಿಕರ ಪಡಿತರ ಸಂಬಂಧಿತ ವಿಚಾರಣೆಯ ವೇಳೆ ಪಡಿತರ ವಿತರಣೆ ವೇಳೆಯಲ್ಲಿ ಗ್ರಾಹಕರಿಂದ 10 ರು ಹಣ ಪಡೆಯಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ತಾಲೂಕು ಪಂಚ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಯಲ್ವಹಳ್ಳಿ ರಮೇಶ್ ಅಧಿಕಾರಿಗಳನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು. ಸಾರ್ವಜನಿಕರಿಂದ ಸರ್ಕಾರದ ಯಾವುದೇ ಉಚಿತ ಸೇವೆಗೆ ಹಣ ಪಡೆಯುವುದು ಕಾನೂನುಬಾಹಿರ. ಪಡಿತರ ಚೀಟಿ ಸಂಬಂಧಿತ ಸೇವೆಗಳನ್ನು ಸರ್ಕಾರದ ನಿಯಮಾನುಸಾರ ಪಾರದರ್ಶಕವಾಗಿ ನೀಡಬೇಕು. ಬಡ ಜನರಿಂದ ಅನಧಿಕೃತವಾಗಿ ಹಣ ವಸೂಲಿ ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಪಂಚ ಗ್ಯಾರಂಟಿಗಳ ತಾಲೂಕು ಅಧ್ಯಕ್ಷ ರಂಗರಾಜು ಮಾತನಾಡಿ, ಪಡಿತರ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಅಕ್ರಮ, ವಿಳಂಬ ಅಥವಾ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಅಧಿಕಾರಿಗಳು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು. ಸರ್ಕಾರದ ಜನಪರ ಯೋಜನೆಗಳ ಸೌಲಭ್ಯಗಳು ಅರ್ಹ ಫಲಾನುಭವಿಗಳಿಗೆ ಯಾವುದೇ ಹೆಚ್ಚುವರಿ ಹಣದ ಬೇಡಿಕೆ ಇಲ್ಲದೆ ತಲುಪುವಂತೆ ನೋಡಿಕೊಳ್ಳುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದೆ ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ,
ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶಿಡ್ಲಘಟ್ಟ ನಗರದ ಹೊರವಲಯದ ಹನುಮಂತಪುರ ಗೇಟ್ ಬಳಿಯ ಬಿಜಿಎಸ್ ಶಾಲೆಯಲ್ಲಿ 2026ರ ಗುರುನಮನ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಮಠದ ಚಿಕ್ಕಬಳ್ಳಾಪುರದ ಶಾಖಾ ಮಠದ ಶ್ರೀ ಮಂಗಳಾನಂದ ಸ್ವಾಮೀಜಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮಕ್ಕಳ ಜೀವನದಲ್ಲಿ ಗುರುಗಳ ಸ್ಥಾನ ಅತ್ಯಂತ ಶ್ರೇಷ್ಠವಾಗಿದೆ. ಪೋಷಕರು ತಮ್ಮ ಮಕ್ಕಳಿಗೆ ಬಾಲ್ಯದಿಂದಲೇ ಗುರುಗಳನ್ನು ಗೌರವಿಸುವ ಸಂಸ್ಕಾರವನ್ನು ಬೆಳೆಸಬೇಕು. ಉತ್ತಮ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವು ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುತ್ತದೆ. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು, ಗುರುಗಳನ್ನು ಗೌರವಿಸುವ ಸಂಸ್ಕಾರ ಮಕ್ಕಳು ಬೆಳೆಸಿಕೊಳ್ಳಬೇಕು. ಜೊತೆಗೆ ಪ್ರತಿಯೊಬ್ಬ ಪೋಷಕರು ಶಿಕ್ಷಕರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿಕೊಂಡಾಗ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಸಹಕಾರಿಯಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಶಾಲಾ ಪ್ರಾಂಶುಪಾಲ ಆರ್ ಮಹದೇವ್ ಸೇರಿದಂತೆ ಮಕ್ಕಳ ಪೋಷಕರು, ಶಿಕ್ಷಕರು, ಸಿಬ್ಬಂದಿ ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಆರ್ಎಸ್ಎಸ್ ಬಗ್ಗೆ ಮಾತನಾಡುತ್ತಾರೆ. ರಾಮನೇ ಕಾಲ್ಪನಿಕ ಎಂದವರಿಗೆ ಹುಂಡಿಯ ಬಗ್ಗೆ ಮಾತನಾಡುವ ನೈತಿಕತೆ ಎಲ್ಲಿದೆ? ಕಾಂಗ್ರೆಸ್ ಆರೋಪಗಳಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಲೇವಡಿ. ಎಸ್ಐಆರ್ ಪ್ರಕ್ರಿಯೆ ವೇಳೆ ಬಿಎಲ್ಒಗೆ ಅಪಘಾತ. ಬಿಎಲ್ಒ ಸ್ಕೂಟಿಗೆ ಕಾರು ಡಿಕ್ಕಿಯಾಗಿ ಬಿಎಲ್ಒಗೆ ಗಂಭೀರ ಗಾಯ. ಕರ್ತವ್ಯ ಮುಗಿಸಿ ವಾಪಸ್ ಆಗ್ತಿದ್ದ ವೇಳೆ ಚದಲ್ಪುರ ಕ್ರಾಸ್ನಲ್ಲಿ ಅಪಘಾತ. ಗೌರಿಬಿದನೂರಿನಲ್ಲಿ ಪಾದಚಾರಿ ರಸ್ತೆ ಆಕ್ರಮಣ. ಫುಟ್ಪಾತ್ ಇಲ್ಲದೆ ಸಾರ್ವಜನಿಕರ ಪರದಾಟ. ರಸ್ತೆಯಲ್ಲಿ ಸಂಚರಿಸುವ ಪಾದಚಾರಿಗಳಿಗೆ ಅಪಘಾತದ ಭೀತಿ. ಗೌರಿಬಿದನೂರಿನಲ್ಲಿ ಫುಟ್ಪಾತ್ ತೆರವು ಯಾವಾಗ ಎಂದು ಪ್ರಶ್ನೆ ಮಾಡುತ್ತಿರುವ ನಾಗರಿಕರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.